ತುಮಕೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನದಲ್ಲಿ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಭಾಗವಹಿಸಿ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಕೈಗಾರಿಕೆಗಳ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದ್ದಾರೆ. ಕೈಗಾರಿಕೆಗಳ ಬೆಳವಣಿಗೆಗೆ ಕೇಂದ್ರ ಸರ್ಕಾರ ಪೂರಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಶಕ್ತಿಶಾಲಿ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆಗಳ ಪಾತ್ರ ಮಹತ್ವದಾಗಿದೆ ಎಂದು ಅಭಿಪ್ರಾಯಪಟ್ಟರು. ನಗರದ ಹೊರವಲಯ ಹೆಗ್ಗೆರೆಯ ಎಚ್ಎಂ ಗಂಗಾಧರ ಸಮುದಾಯ ಭವನದಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಚಿವ ವಿ ಸೋಮಣ್ಣ, ತುಮಕೂರು ಜಿಲ್ಲೆಯ ವಸಂತ ನರಸಾಪುರ, ಶಿರಾ ಹಾಗೂ ಡಾಬಸ್ಪೇಟೆ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ವಿಪುಲ ಅವಕಾಶಗಳಿವೆ ಎಂದು ಹೇಳಿದರು. ದೂರದೃಷ್ಟಿಯ ಚಿಂತನೆಗೆ ಎಲ್ಲವೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ಈ ದೇಶದ ಕಟ್ಟಕಡೆಯ ಕೊನೆಯವರು ಕೂಡ ಒಂದಲ್ಲ ಒಂದು ರೂಪದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ವಿಕಸಿತ ಭಾರತವನ್ನು ಮಾಡೋ ಜೊತೆಯಲ್ಲಿ ದೇಶದ ವ್ಯವಸ್ಥೆಗೆ ಅನುಗುಣವಾಗಿ ಏನನ್ನು ಮಾಡ್ಬೋದು ಅನ್ನೋದಕ್ಕೆ ನಿಮ್ಮ ಇಲಾಖೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಆಗ್ತಕ್ಕಂಥದಕ್ಕೆ MSMEಯನ್ನು ಸ್ಥಾಪನೆ ಮಾಡಿ MSME ಮುಖೇನ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು GSTಯನ್ನು ಕಡಿಮೆ ಮಾಡಿ GSTಯಿಂದ ಆಗ್ತಕ್ಕಂಥ ಅನೇಕ ಅನುಕೂಲಗಳನ್ನು ತಾವು ಕೂಡ ಬಲ್ಲವರಾಗಿದ್ದೀರಿ. ನನ್ನ ಮಿತ್ರ ಆಗಿರ್ತಕ್ಕಂಥ ತ್ರಿವಿಕ್ರಮ್ ಜೋಶಿ ಅವರು ರಾಯಚೂರಿನವರು ಇಲ್ಲಿ ಬಂದಿದ್ದಾರೆ. ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಉದ್ಯೋಗ ಸೃಷ್ಟಿ ಹಾಗೂ ಉತ್ಪಾದನೆ ಮೂಲಕ ದೇಶದ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸುತ್ತಿವೆ. ಕೈಗಾರಿಕೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಿ ವಿದೇಶಗಳಿಗೆ ಉತ್ಪನ್ನ ರಫ್ತು ಮಾಡುವತ್ತ ಹೆಚ್ಚಿನ ಗಮನ ಹರಿಸಬೇಕು. ಕಾರ್ಯಕ್ರಮದಲ್ಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಭಾರತದ GDP ಬೆಳವಣಿಗೆಯಲ್ಲಿ ಕೈಗಾರಿಕೆಗಳ ಪಾತ್ರ ಮಹತ್ವದಾಗಿದೆ ಎಂದರು. ಕೈಗಾರಿಕೋದ್ಯಮಿಗಳು ಹಲವು ಸವಾಲುಗಳನ್ನು ಎದುರಿಸಿಕೊಂಡು ಸಂಸ್ಥೆಗಳನ್ನು ಬೆಳೆಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೇಳ್ಕೊಂಡಿದ್ವಿ, ಅದಕ್ಕೆಲ್ಲ ಸೊಲ್ಯೂಷನ್ ನಿಮ್ಮ ಪರವಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಒಂದು ಪ್ರಾಬ್ಲಮ್ ಮೇಜರ್ ಆಗಿರೋದನ್ನ ಹೇಳ್ತಾ ಇದ್ದೆ. ಇನ್ನು ಸಾಕಷ್ಟು ಪ್ರಾಬ್ಲಮ್ಗಳು ನಿಮಗಿದೆ. ನರೇಂದ್ರ ಮೋದಿ 2014ರಿಂದ ಇಲ್ಲಿಗೆ ಬಂದು 12 ವರ್ಷ ಆಗಿದೆ. 10ನೇ ತಾರೀಕಿಗೆ ಅವರ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ನಿಮ್ಮ ಒಂದು ಇಕೋಸಿಸ್ಟಮ್ ಡೆವಲಪ್ ಮಾಡೋದಕ್ಕೆ ಅವರು ಈಸ್ ಟ್ರೈಂಗ್. ಅವರ ಒಂದು ಪಾಲಿಸೀಸ್ ಮುಖಾಂತರ ಮತ್ತು ಇನ್ಸೆಂಟಿವ್ಸ್ ಮುಖಾಂತರ ಅವರು ಈಸ್ ಎಂಕರೇಜಿಂಗ್ ದಿ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ. ಆ ಒಂದು ಗ್ರೋತಲ್ಲಿ ನೀವೆಲ್ಲ ಸೇರ್ಕೊಂತೀರ. ವೆದರ್ ಇಟ್ಸ್ GST ಕಟ್ಟಿರುವಂಥ ಯಾವುದೇ ಒಂದು ಸಣ್ಣ ಕಿರಾಣಿ ಅಂಗಡಿ ಇರ್ಬೋದು, ಸರ್ವಿಸ್ ಸ್ಟೇಷನ್ ಇರ್ಬೋದು, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇರ್ಬೋದು, ದೊಡ್ಡ ಹೆವಿ ಇಂಡಸ್ಟ್ರಿ ಇರ್ಬೋದು, ಎಲ್ಲರೂ ಕೂಡ ಇವಾಗ ಕಾಂಟ್ರಿಬ್ಯೂಟಿಂಗ್. ಅದಕ್ಕೆ ಪೂರಕವಾಗಿ ನರೇಂದ್ರ ಮೋದಿಯವರು ಎಸ್ ಇಂಡಸ್ಟ್ರಿಯಲ್ ಪಾಲಿಸಿ ನಿಮಗೆ ಪೂರಕವಾಗಿ ಅದನ್ನು ಮಾಡಿದ್ದಾರೆ. ದೊಡ್ಡ ಇಂಡಸ್ಟ್ರಿಗಳಿಗೆ ಇವತ್ತು ಸೆಮಿಕಂಡಕ್ಟರ್ಸ್ ಮತ್ತೊಂದು ಅವ್ರಿಗೆ ಪ್ರೊಡಕ್ಷನ್ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದಾರೆ. ಅದರಿಂದ ನಿಮ್ಮೆಲ್ಲರಿಂದಲೂ ಕೂಡ ಇವತ್ತು ದೇಶ ಕಟ್ತಿರೋಂಥ ಕೆಲಸ ಅಟ್ ಯುವರ್ ರಿಸ್ಕ್ ಯು ಆರ್ ಡೂಯಿಂಗ್. ಸಾಕಷ್ಟು ಜನಕ್ಕೆ ಏನೆಲ್ಲ ತಲೆನೋವು ಇಂಡಸ್ಟ್ರಿಗೆ ಬಂದಮೇಲೆ ನಿಮ್ಮ ಫ್ಯಾಮಿಲಿಗಳು ಗೊತ್ತು, ಹತ್ರದಲ್ಲಿರುವಂಥ ನಮಗೆ ಗೊತ್ತಿದೆ ಈ ಇಂಡಸ್ಟ್ರಿ ಕಟ್ಟಾದ್ಮೇಲೆ ಏನೆಲ್ಲ ತೊಂದರೆ ಅನುಭವಿಸಿದೆ ಅಂತ. ಎಲ್ಲ ಸಕ್ಸಸ್ ಆಗಿರುವಂಥ ದೊಡ್ಡ ಅಡಾಣಿ ಮತ್ತೊಂದು ಅವ್ರನ್ನ ಕಂಪೇರ್ ಮಾಡಿ ಎಲ್ಲ ಇಂಡಸ್ಟ್ರೀಸ್ಗಳು ಒಂದೇ ರೀತಿ ನೋಡೋದು ತಪ್ಪು. ಅದರಿಂದ ಈ ಒಂದು ದೇಶ ಕಟ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು FKCCಯನ್ನು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಮಾಡೋಕ್ಕೆ ನಿಮಗೆ ಧನ್ಯವಾದಗಳು ತಿಳಿಸ್ತಾ, ನನ್ನ ಒಂದು ಲೆವೆಲಲ್ಲಿ ತುಮಕೂರು ಜಿಲ್ಲೆ ಲೆವೆಲಲ್ಲಿ ನಿಮ್ಮ ಒಂದು ಫ್ರೆಟರ್ನಿಟಿಗೆ ಯಾವುದೇ ಒಂದು ಗೌರ್ಮೆಂಟಿನ ಒಂದು ಸಹಯೋಗ ಬೇಕಿದ್ದಾಗ ಅಥವಾ ಎಲ್ಲರ ಒಂದು ಆಡಿಯನ್ಸ್ ಬೇಕಿದ್ದಾಗ ಖಂಡಿತವಾಗಿಯೂ ನಾನು ಯು ಕ್ಯಾನ್ ಅಶ್ಯೂರ್ ಮೀ ದಟ್ ನನ್ನ ಒಂಥರ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೋಬಹುದು. ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಅಧ್ಯಕ್ಷೆ ಉಮಾರೆಡ್ಡಿ ಮಾತನಾಡಿ, ಸರ್ಕಾರ ಮತ್ತು ಕೈಗಾರಿಕೆಗಳ ನಡುವೆ FKCCI ಸೇತುವೆಯಂತ ಕೆಲಸ ಮಾಡುತ್ತಿವೆ ಎಂದು ಹೇಳಿದರು. ಕೈಗಾರಿಕೆಗಳ ಸಮಸ್ಯೆಗಳ ಪರಿಹಾರಕ್ಕೆ ಸಮ್ಮೇಳನ ವೇದಿಕೆಯಾಗಲಿದೆ ಎಂದು ತಿಳಿಸಿದರು. That we try to implement something that is better for the industry and the growth of the economy. And MSMEs are continued, and any district will know there are maximum of MSMEs. Even at FKCCI, I would say 80% of our members are micro, small and medium enterprises, largely the small enterprises. We have 4,500 members, direct members, and I believe every district chamber and association, around 180 of them who are our members. We have a reach of over nearly 3 lakh small enterprises, MSMEs altogether. Similarly, TDCCI in its own has a direct membership of over 1,500 members,
and most of them are in the micro, small and medium enterprises across all sectors of trade, manufacturing and services. ಸಮ್ಮೇಳನದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಸನ್ಮಾನಿಸಲಾಯಿತು. ವಿವಿಧ ಜಿಲ್ಲೆಗಳ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಇದೇ ವೇದಿಕೆಯಲ್ಲಿ ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ರಜತ ಮಹೋತ್ಸವ ಕಾರ್ಯಕ್ರಮವು ಆಯೋಜಿಸಲಾಗಿದೆ. ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಪಾಂಡುರಂಗ ಮಾತನಾಡಿದರು. ಸಮ್ಮೇಳನದ ಸಮನ್ವಯ ಸಮಿತಿ ಅಧ್ಯಕ್ಷ ಸುಜ್ಞಾನ್ ಹಿರೇಮಠ್, ಎಫ್ಕೆಸಿಸಿ ಹಿರಿಯ ಉಪಾಧ್ಯಕ್ಷರಾದ ಟಿ ಸಾಯಿರಾಮ್ ಪ್ರಸಾದ್, ಉಪಾಧ್ಯಕ್ಷ ಬಿಪಿ ಶಶಿಧರ್, ಮಾಜಿ ಅಧ್ಯಕ್ಷ ಎಂಜಿ ಬಾಲಕೃಷ್ಣ, ತುಮಕೂರು ಸಂಸ್ಥೆ ಉಪಾಧ್ಯಕ್ಷ ಸಿಎ ಸಂಜಯ್, ಕಾರ್ಯದರ್ಶಿ ಟಿಎನ್ ಕಂಠಸ್ವಾಮಿ, ಜಂಟಿ ಕಾರ್ಯದರ್ಶಿ ಎಂಎಸ್ ಉಮೇಶಯ್ಯ, ಖಜಾಂಚಿ ಜಿಆರ್ಎಸ್ ರವಿಶಂಕರ್, ಸಂಯೋಜಕ ಜಿಆರ್ ಸುರೇಶ್ ಇತರರು ಇದ್ದರು.